ಸ್ನೇಹಿತರೆ ನಮಸ್ಕಾರ. ಏನೋ ನಿಮ್ಮ ಒಂದು ಆಶೀರ್ವಾದದಿಂದ ಅಜ್ಜಿಗೆ ಒಂದಷ್ಟು ಮನೆ ಕಟ್ಕೊಡಿರ್ತಕ್ಕಂಥದ್ದಾಗಿದೆ. ಕೋಲಾರ ಕಸಬಾ ಹೋಬಳಿ ಕಳ್ಳಿಪುರ ಗ್ರಾಮದಲ್ಲಿ ಏನು ಅಜ್ಜಿಗೆ ಮನೆ ಇರಲಿಲ್ಲ, ಒಂದು ವಿಡಿಯೋ ಹಾಕಿದ ತಕ್ಷಣ ಅಜ್ಜಿಗೆ ಒಂದಷ್ಟು ಏನೋ ಅವ್ರಿಗೊಂದು ಮನೆ ಆಗಿದೆ. ಇದೆಲ್ಲ ನಿಮ್ಮ ಒಂದು ಆಶೀರ್ವಾದದಿಂದ ಆಗಿರ್ತಕ್ಕಂಥ ಮನೆ. ಅಜ್ಜಿ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಹೆಂಗೋ ಎಲ್ಲರ ಸಹಾಯದಿಂದ ಒಂದಷ್ಟು ಮನೆ ಕಟ್ಕೊಂಡು ನೆಮ್ಮದಿಯಾಗಿದ್ಯಾ, ಅಷ್ಟೇ ಬೇಕಾಗಿರೋದು ಜೀವನ. ಯಾರ್ದು ಬೇಡ, ಪರಮಾತ್ಮನು ಇದೊಂದು ನಡೆಸ್ಕೊಟ್ನು ಅಂದ್ರೆ ಶಿವ ತಂದೆ ಜಗದೀಶ್ವರನು ಒಬ್ಬನು. ಅವ್ನು ನಾನು ಕೂಡ ಮಾತಾಡಲ್ಲ. ಆ ತಂದೆ ಯಾವ್ಯಾವ ರೂಪಾಗಿ ಏನೇನು ಮಾಡಬೇಕು ಅನ್ನೋದು ಅವನು ಕೃಪೆನಿಂದ ಮಾಡಿಕೊಟ್ನೆ ಹೊರತಾಗಿ ನನಗೆ ಖುಷಿ. ಅಯ್ಯೋ ಶಿವ, ನಾನು ಮನೆ ಕಟ್ತೀನೋ ಇಲ್ಲೋ, ನಾನು ಹೋಗ್ಬಿಟ್ಟಿದ್ದೀನಿ, ಊರಾಗ ಬಾಕ್ಲಿಲ್ಲ, ಮನೆ ಇಲ್ಲ, ಜಮೀನಿಲ್ಲ, ಸರಿಕ್ರೆದ್ರಿಗೆಲ್ಲ ಕೆಲವರೆಲ್ಲ ತಿರ್ಕೊಂಡು ತಿನ್ನಕ್ಕೆ ಬಂದವಳೆ, ಆಸ್ತಿ ಪಾಸ್ತಿಗಳೆಲ್ಲ ಹಾಳು ಮಾಡಿ. ನಾನೇನು ಹಾಳು ಮಾಡಿಲ್ಲ. ನಮ್ಮ ಗಂಡನ ಕೂಡ ಕಿಡ್ನಿ ಫೈಲ್ಯೂರ್ ಆಗಿತ್ತು. 1 ರೂಪಾಯಿ ನಾನು ಜಮೀನು ಮಾರಿ ದುಡ್ಡು ತಕೊಂಡು ಕಾಯಿಲೆ ಮನುಷ್ಯನ್ಕ ಇದು ಮಾಡಿಲ್ಲ. ಏನೋ ಎದ್ದಾಳೆ ಬೆಳ್ಳ ಮೈದಿಂದ ಹಿಂಗೆಲ್ಲ ಯಾರು ಮಾಡಿದ ಪುಣ್ಯನ ಬಿಡಮ್ಮ, ಏನೋ ಒಂದಷ್ಟು ಮಾತ್ರ ನಿಂತ್ಕೊಂಡೆ ಆರಾಮಾಗಿ ಇರೋವರೆಗೂ ನೆಮ್ಮದಿಯಾಗಿರೋ ಅಷ್ಟೇ. ಈ ಮನೆಗೆ ದೊಡ್ಡ ಆಗಿ ಬಂದು ಯಾರಿಗೂ ನಾನು ಅನ್ಯಾಯ ಮಾಡಿಲ್ಲ. ಯಾರಿಗೂ ಇವಾಗ ಪಬ್ಲಿಕ್ ಆಗಿ ಹೇಳ್ಬಿಡ್ತೀನಿ, ಯಾರಿಗೂ ನಾನು ತೊಂದರೆ ಕೊಟ್ಟೋಳಲ್ಲ. ನನಗಿನ್ನ ತೊಂದರೆಗಳು ಕೊಟ್ಟರು ಎಲ್ಲ ಭಗವಂತನೇ ನೋಡ್ಕೊಳ್ಳಿ. ಅವ್ರ ಕುಟುಂಬನೂ ಚೆನ್ನಾಗಿರ್ಲಿ. ನಮಗೆ ಮುಂದೆ ಕೊಟ್ಟವನೇ ಕಷ್ಟ, ಅವ್ರಿಗೆ ಹಿಂದೆನೂ ಕೊಡ್ಕೊಡುದು. ಅವ್ರು ಚೆನ್ನಾಗಿರ್ಲಿ, ಅವ್ರ ಮಕ್ಕಳು ಮರಿ ಎಲ್ಲ ಇಡೀ ಕುಟುಂಬ ಚೆನ್ನಾಗಿರ್ಲಿ. ಇರೋವರೆಗೂ ನೆಮ್ಮದಿಯಾಗಿ ಆರೋಗ್ಯವನ್ನು ಕಾಪಾಡಿಕೊಂಡು ನೆಮ್ಮದಿಯಾಗಿರ್ಬಾರ್ದು, ಯಾರ ಮೇಲೇನು ಚಾಡಿ ಹೇಳ್ಬಾರ್ದು. ನಮ್ಮ ಕರ್ಮ ನಾವು ಕೊಳೆ ನಾವು ತೊಳಿಯಕ್ ಬಂದಿದ್ದೀರಿ. ಕರೆಕ್ಟಾ? ಅದೆಲ್ಲ ಭಗವಂತ ನೋಡ್ಕೊಂತಾನೆ. ಅವನ್ ಪ್ರತಿಯೊಬ್ಬನಿಗೂ ಅವನೊಬ್ಬನೇ. ಅವನಿಗೆ ಇರ್ದಾಗಿ ನಾವು ನಿಂತ್ಕೊಂಡ್ಬಾರ್ದು. ತಲೆ ಬಾಗಿದ್ರೆ ಎಲ್ಲ ಕೊಡ್ತಾನೆ ಅವನು. ಅಂತ ಕೆಲಸ ಕೊಟ್ಟವ್ರಪ್ಪ. ಸ್ನೇಹಿತರೆ, ನಿಮ್ಗಳ ಸಹಾಯದಿಂದ ಅಜ್ಜಿ ಇವತ್ತು ಒಂದು ಒಳ್ಳೆ ಮನೆ ಕಟ್ಕೊಂಡು ನೆಮ್ಮದಿಯಾಗಿದ್ದಾರೆ. ತುಂಬಾ ಇದೇ ರೀತಿ ಆರೋಗ್ಯ ಕಾಪಾಡ್ಕೊಂಡು ನೆಮ್ಮದಿಯಾಗಿದ್ರೆ ಸಾಕು. ನೋಡಿ, ಅಜ್ಜಿ ನಮ್ಮ ಮನೆ ಕರೆದುಬಿಟ್ಟು ಸ್ವೀಟ್ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್ ಅಜ್ಜಿ. ನೀನ್ ಚೆನ್ನಾಗಿರ್ಬೇಕು ಅಜ್ಜಿ. ಒಳ್ಳೇದಾಗ್ಲಿ ನಿಮ್ಗೆಲ್ಲ. ಎಲ್ರು ನೀವು ಚೆನ್ನಾಗಿರ್ಬೇಕು. ಬ್ಯಾಳಿ ತಿನ್ನಲ್ಲ, ನಾನು ಬೇಕ್ರಿ ತಿನ್ನಲ್ಲ. ಇದಾಕಿರ್ತದೆ. ಓಕೆ, ತುಂಬಾ ಧನ್ಯವಾದಗಳು. ಯಾಕಂದ್ರೆ ನಿಮ್ ಸಹಾಯದಿಂದ ಇವತ್ತು ಅಜ್ಜಿ ಒಂದು ಒಳ್ಳೆ ಇದು ಮನೆ ಕಟ್ಕೊಂಡು ನೆಮ್ಮದಿಯಾಗಿದ್ದಾರೆ. ಇಷ್ಟೇ ಬೇಕಾಗಿರೋದು. ನಮ್ ಕೈಲಾಗಿದ್ದ ಸಹಾಯ ನಾವೇನೋ ಒಂದ್ ಮಾಡಿದ್ರೆ ಯಾರೋ ಒಬ್ರು ನೆಮ್ಮದಿಯಾಗಿರ್ತಾರೆ. ಆ ನೆಮ್ಮದಿನೇ ನಮ್ಗೆ ಸುಖ ಅಷ್ಟೇ. ನಾವೇನಿದ್ರೇನು ಕೆಟ್ಟದ್ದು ಯಾರಿಗೂ ಬಳಸ್ಬಾರ್ದು, ಕೆಟ್ಟದು ಕಣ್ಣಾಗ ನೋಡಬಾರ್ದು, ಪಾಪ ಮಾಡಿದ ಕಣ್ಣಾಗ ನಾವು ಅನ್ನೂಬಾರ್ದು. ಅವ್ರ ಯಜಮಾನ್ರು ಅಂತಾರೆ, ನೀನ್ ಆ ಊರಲ್ಲಿ ಹೋಗ್ಬಿಟ್ಟು ಹೆಂಗಮ್ಮ ಬರ್ತೀಯ ಅಂತ ಹೇಳ್ಬಿಟ್ಟು. ಬಟ್ ಇದೇ ಊರಲ್ಲಿ ಬಂದು ಇದೇ ಊರಲ್ಲಿ ಮನೆ ಕಟ್ಕೊಂಡು ಏನೋ ನಿಮ್ಗಳ ಸಹಾಯದಿಂದ ಇವತ್ತು ಆರಾಮಾಗಿದ್ದಾರೆ. ಮುಂದೆನೂ ಇದೇ ರೀತಿ ಯಾರಾದ್ರೂ ಕಷ್ಟದಲ್ಲಿದ್ರೆ ಸಹಾಯ ಮಾಡಿ ಅಷ್ಟೇ. ಏನ್ ಹೇಳ್ತೀಯಮ್ಮ? ಒಳ್ಳೇದಾಗ್ಲಪ್ಪ. ಅವ್ರ ಇಡೀ ಕುಟುಂಬಕ್ಕ ಪ್ರತಿಯೊಬ್ಬನು ಮಾನವನಕ್ಕೂ ಆ ಶಿವ ತಂದೆ ಅಮಾವಾಸ್ಯೆ ದಿನ ಹೇಳ್ತೀನಿ, ಎಲ್ಲರೂ ಚೆನ್ನಾಗಿರ್ಲಿ. ಜಗದೀಶ್ವರನ ಆಶೀರ್ವಾದ ಎಲ್ರಿಗೂ ತುಂಬಲಿ. ಆ ಪರಮಾತ್ಮನಿಂದ ಎಲ್ಲರೂ ಚೆನ್ನಾಗಿರೋಣಪ್ಪ. ಇಷ್ಟೇ, ಭಗವಂತನ ಕಾಪಾಡೋದು ಅಷ್ಟೇ ನಾವು ಕೇಳ್ಕೊಳೋದು. ಜೀವನ ಅಷ್ಟೇ. ಇದಕ್ಕಿಂತ ಖುಷಿ ಇನ್ನೇನ್ ಬೇಕು? ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, 3 ಟೈಮ್ ಊಟ ಸಿಕ್ಬೇಕು. ಕೋಟಿ ಕೋಟಿ ಇದ್ರೇನು ಇಲ್ಲ, ಏನಿದ್ರೆ ಎಲ್ಲ ಅರ್ಥ ಏನಕ್ಕೂ ನಾವು ಮುಟ್ಟಂಗಿಲ್ಲ. ಅದನ್ನ ನಾವು ಮನುಷ್ಯನಕ್ಕೆ ಯಾವಾಗ ನಮ್ಗೊಬ್ಬರು ಸಹಾಯ ಮಾಡಿದ್ರು ನಮ್ಮಿಂದ ಇನ್ನೊಬ್ರಿಗೆ ಸಹಾಯ. ಮಡ್ಗಿ ಏನು ಓದ್ಕೊಂಡು ಹೋಯ್ತೀರಿ. ಸಹಾಯ ಮಾಡಿದ್ ನೋಡು, ರಾಜ್ಕುಮಾರ್ನು ಪುನೀತ್ ರಾಜ್ನು ಮಗನು ಚೆಲ್ಲಾಡ್ದ. ಅವ್ನು ಮಾಡಿದ ಒಬ್ರಿಗೂ ಕಾಣಿಸಿಲ್ಲ. ಅಲ್ಲ, ಎಲ್ಲಾರ್ಗೂ ಕೊಂಡಾಡ್ಬಿಟ್ರು. ಅಂತ ಪ್ರಪಂಚದಾಗ ನಾವೇ ಇಲ್ಲಿಗೆ ದಾನ ಧರ್ಮಗಳು ನಾವಿಲ್ಲಿ ಮಾಡಿದ್ರೆ ಇಲ್ಲೇ ನಮ್ಗೆ ಸ್ವರ್ಗ ಎಲ್ಲ ಸಿಕ್